ನಕ್ಷತ್ರಗಳಿಂದ ತುಂಬಿದ ಆ ಮೌನದ ರಾತ್ರಿ. ಮರುಭೂಮಿಯಲ್ಲಿ ಮೋಶೆ ಒಬ್ಬನೇ ನಡೆದುಕೊಳ್ಳುತ್ತಿದ್ದ. ಲೋಕಕ್ಕೆ ಅವನು ಸಾಮಾನ್ಯ ಕುರಿಗಾಹಿ, ಆದರೆ ದೇವರಿಗೆ ಅವನು ಆರಿಸಲ್ಪಟ್ಟವನಾಗಿದ್ದ. ಹೋರೇಬ್ ಪರ್ವತದ ಗಾಳಿಯಲ್ಲಿ ನಿರೀಕ್ಷೆಯ ಸುಮ್ಮನಾದ ಧ್ವನಿಯಿತ್ತು. ಅಚಾನಕ್ ಕತ್ತಲೆಯನ್ನು ಚೀರಿದ ಒಂದು ಅದ್ಭುತ ಬೆಳಕು ಕಾಣಿಸಿತು. ಅದು ಚಂದ್ರನ ಬೆಳಕಲ್ಲ, ಮಾನವ ಬೆಂಕಿಯಲ್ಲ, ಅದು ಪವಿತ್ರವಾದ ದೇವರ ಅಗ್ನಿ. ಒಂದು ಮುಳ್ಳಿನ ಗಿಡ ಬೆಂಕಿಯಲ್ಲಿ ಹೊತ್ತಿಕೊಂಡಿತ್ತು, ಆದರೆ ಅದು ಸುಟ್ಟಿರಲಿಲ್ಲ. ಎಲೆಗಳು ಜೀವಂತವಾಗಿದ್ದವು, ಶಾಖೆಗಳು ಹಾನಿಗೊಳಗಾಗಿರಲಿಲ್ಲ. ಅಗ್ನಿ ನಾಶ ಮಾಡಲುವಲ್ಲ, ಪ್ರಕಟಿಸಲು ಹೊತ್ತಿಕೊಂಡಿತ್ತು. ಮೋಶೆ ಹತ್ತಿರಕ್ಕೆ ಬಂದಾಗ ಅವನ ಹೃದಯ ಭಯದಿಂದ ನಡುಗಿತು. ಆ ಬೆಂಕಿಯ ಮಧ್ಯದಿಂದ ಧ್ವನಿ ಕೇಳಿಬಂತು, ಮೋಶೆ, ಮೋಶೆ. ಅವನು ತಕ್ಷಣ ಮಣಿದು ಬಿದ್ದ. ಆ ನೆಲ ಪವಿತ್ರವಾಗಿತ್ತು. ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನನ್ನು ಪ್ರಕಟಿಸಿಕೊಂಡಿದ್ದನು. ಇದು ನಾಶ ಮಾಡುವ ದೇವರಲ್ಲ, ಇದು ರಕ್ಷಿಸುವ ದೇವರು, ದುಃಖವನ್ನು ನೋಡುವ ದೇವರು, ಕಣ್ಣೀರನ್ನು ಕೇಳುವ ದೇವರು. ಆ ಪವಿತ್ರ ಅಗ್ನಿಯಲ್ಲಿ ಮೋಶೆ ಇಸ್ರಾಯೇಲರ ನೋವನ್ನು ಕಂಡನು. ಬಂಧನ, ದುಃಖ, ಪ್ರಾರ್ಥನೆ. ಮತ್ತು ದೇವರು ಹೇಳಿದರು, ನಾನು ಅವರ ಕಷ್ಟವನ್ನು ನೋಡಿದ್ದೇನೆ, ಅವರ ಕೂಗು ಕೇಳಿದ್ದೇನೆ. ಈಗ ನಿನ್ನನ್ನು ಕಳುಹಿಸುತ್ತಿದ್ದೇನೆ. ಮೋಶೆ ಭಯಪಟ್ಟ. ತಾನು ಯೋಗ್ಯನಲ್ಲ ಎಂದು ಭಾವಿಸಿದ. ಆದರೆ ದೇವರು ಶಕ್ತಿಶಾಲಿಯನ್ನು ಆರಿಸುವುದಿಲ್ಲ, ಆತನು ಆರಿಸಿದವನಿಗೆ ಶಕ್ತಿಯನ್ನು ನೀಡುತ್ತಾನೆ. ಆ ರಾತ್ರಿ ಕುರಿಗಾಹಿಗೆ ದೌತ್ಯ ದೊರೆಯಿತು. ದಂಡವು ಅಧಿಕಾರದ ಸಂಕೇತವಾಯಿತು. ಮನುಷ್ಯನು ಸ್ವಾತಂತ್ರ್ಯದ ಸಂದೇಶಕನಾದ. ಪವಿತ್ರ ಅಗ್ನಿಯಿಂದ ಗಮ್ಯ ಹುಟ್ಟಿತು. ಮರುಭೂಮಿಯ ಕತ್ತಲೆಯಿಂದ ನಿರೀಕ್ಷೆ ಮೂಡಿತು. ಒಬ್ಬ ವಿಧೇಯ ಹೃದಯದಿಂದ ಇತಿಹಾಸ ಬದಲಾಗತೊಡಗಿತು.